ಆಡಿಯೋ ಸ್ಟೂಡೆಂಟ್ಸ್ ಎರಡು ಮುಖ್ಯವಾಗಿರುವಂಥ ಮಾಹಿತಿ ಶೇರ್ ಮಾಡೋಕೆ ಹೋಗ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಮೊದಲನೇ ಮಾಹಿತಿ ಹೇಳಬೇಕಂದ್ರೆ ನೀಟ್ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ? ಏಪ್ರಿಲ್ 26ನೇ ತಾರೀಕು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುವಂಥದ್ದು. ಓಕೆ, ಸೊ ವೆಯ್ಟ್ ಮಾಡಿ. ಕನ್ಫರ್ಮ್ ಆಗಿರುವಂಥ ನ್ಯೂಸ್ ಇದು. ಆಲ್ರೆಡಿ ಎಕ್ಸ್ ಖಾತೆಯಲ್ಲಿ ಆಲ್ರೆಡಿ NTAನಿಂದ ಇನ್ಫಾರ್ಮೇಷನ್ ಬಂದಿದೆ. ಏಪ್ರಿಲ್ 26ನೇ ತಾರೀಕು ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಆಗುತ್ತೆ. ಅದು ಬಂದಾಗೂ ಸಹ ಡೀಟೇಲಾಗಿ ಹೇಳಿರ್ತೀನಿ, ಏನೆಲ್ಲ ಡಾಕ್ಯುಮೆಂಟ್ಸ್ನ ಎಕ್ಸಾಮ್ಗೆ ಕ್ಯಾರಿ ಮಾಡಬೇಕನ್ನೋದನ್ನ. ಓಕೆ, ಒಟ್ಟಾಗಿ 26ನೇ ತಾರೀಕು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುವಂಥದ್ದು. ಎರಡನೇ ಮಾಹಿತಿ ಹೇಳಬೇಕಂದ್ರೆ ಕೃಷಿ ಕೋಟಕ್ಕೆ ಸಂಬಂಧಪಟ್ಟಾಗೆ ಯಾರೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಿ, ಸೊ ಅದು ರಿಜೆಕ್ಟ್ ಆಗಿದ್ದರೆ ನಿಮಗೆ ಮೆಸೇಜ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ರಿಜೆಕ್ಟ್ ಆದರೂ ಸಹ ಪರವಾಗಿಲ್ಲ. 25ನೇ ತಾರೀಕು ನೀವು KE ಅಪ್ಲಿಕೇಶನ್ ಫಾರ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾವ ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಲ್ಲಿ 1 ಗಂಟೆ ಒಳಗಡೆ, ಅಂದರೆ 25ನೇ ತಾರೀಕು ಏಪ್ರಿಲ್ 25ನೇ ತಾರೀಕು 1 ಗಂಟೆ ಒಳಗಡೆ ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಆಮೇಲೆ 2 ಜಿರಾಕ್ಸ್ ಸೆಟ್ನ ತೆಗೆದುಕೊಂಡು ವಿಸಿಟ್ ಮಾಡಿ. ಅಲ್ಲಿ ವೆರಿಫಿಕೇಷನ್, ಅಲ್ಲಿ ಅಂದರೆ ನೀವು ಖುದ್ದಾಗಿ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಆಮೇಲೆ ಅಗ್ರಿಕೋಟಕ್ಕೆ ಸಂಬಂಧಪಟ್ಟಾಗ ಎಲಿಜಿಬಲ್ ಆಗ್ತೀರಾ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಮೆಸೇಜ್ ಬಂದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಅದರ ಟೈಮ್ ಅನುಗುಣವಾಗಿ ಸ್ಕೆಡ್ಯೂಲ್ ಏನು ಹೇಳಿದ್ರು ಅದರ ಅನುಗುಣವಾಗಿ ದಯವಿಟ್ಟು ವಿಸಿಟ್ ಮಾಡಿ. ಪ್ರೆಸೆಂಟ್ಲಿ ನಾನು ನೋಡಿರುವಾಗ ಏಪ್ರಿಲ್ 25 ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೇನಾದರೂ ಡೇಟ್ ಏನು ಮೆನ್ಷನ್ ಆಗಿತ್ತು ಅದರ ಅನುಗುಣವಾಗಿ ನೀವು ಎಕ್ಸಾಮ್ ಸೆಂಟ್ರಿಗೆ ವಿಸಿಟ್ ಮಾಡಿ ನೀವು ಅಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಓಕೆ, ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.